ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ತಾಲೂಕಿನ ಮದಮಕನಾಳ್ ಗ್ರಾಮದ ಮಹಾಲಕ್ಷ್ಮಿ ದ್ಯಾಮವ್ವ ದೇವಿಯು ಭಕ್ತರ ಇಷ್ಟಾರ್ಥ ಪೂರೈಸುವ ಕಾಮಧೇನು ಕಲ್ಪವೃಕ್ಷವಾಗಿದ್ದಾಳೆ ಎಂದು ಮುಖ್ಯ ಅರ್ಚಕ ಮಲ್ಲಪ್ಪ ಬಡಿಗೇರ್ ಹೇಳಿದರು. ಕಳೆದ ಹಲವಾರು ವರ್ಷಗಳ ಇತಿಹಾಸ ಹೊಂದಿರುವ ಮಹಾಲಕ್ಷ್ಮಿ ದ್ಯಾಮವ್ವ ದೇವಿಯ ನೂತನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯ ಜರುಗಿತು. ಸವದತ್ತಿ ಶಿರಸಂಗಿ ಮಹಾಕಾಳಿಕಾ ಮಂದಿರದ ಅರ್ಚಕರಾದ ಮಹಾದೇವ್ ಆಚಾರ್ಯ ಮಾತನಾಡಿ, ಮದಮಕನಾಳ್ ಗ್ರಾಮದ ದ್ಯಾಮವ್ವ ದೇವಿಯು ಇತಿಹಾಸ ಪುರಾಣ ಪ್ರಸಿದ್ಧಿ ಹೊಂದಿದ್ದು, ಇಂದು ನೂತನ ಮೂರ್ತಿಗೆ ವಿಶೇಷ ಹೋಮ ಹವನಗಳಿಂದ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದರು. ಮದಮಕನಾಳ ದೇವಸ್ಥಾನ ಆದಂಥ ದ್ಯಾಮವ್ವ ದೇವಿ ಅತ್ಯಂತ ಪುರಾಣ ಪ್ರಸಿದ್ಧವಾದ ದೇವಸ್ಥಾನವಾಗಿದ್ದು, ಅನೇಕ ಕಾಲಗಳಿಂದ ಇಲ್ಲಿ ಭಕ್ತರು ಇದನ್ನು ಪೂಜಿಸ್ತಾ ಆರಾಧಿಸ್ತಾ ಬಂದಿದ್ದಾರೆ. ಈಗಿನ ಕಾಲದಲ್ಲಿ ಇವತ್ತಿನ ದಿವಸ ದೇವಿಗೆ ಒಂದು ಹೊಸ ಮೂರ್ತಿಯನ್ನು ಮಾಡಿ ಜಾತ್ರೆ ವಿಶೇಷವಾಗಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು. ಈ ದೇವಸ್ಥಾನ ಅತ್ಯಂತ ಶಕ್ತಿಶಾಲಿಯು ಮತ್ತು ಅತ್ಯಂತ ಪ್ರಸಿದ್ಧವಾಗಿದ್ದು, ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸ್ತಕ್ಕಂಥ ದೇವಿಯಾಗಿದ್ದಾಳೆ. ಪ್ರತಿ ವರ್ಷವೂ ಕೂಡ ಇಲ್ಲಿ ದೇವಿಗೆ ಹೆಣ್ಣು ಮಕ್ಕಳು ಬಂದು ಉಡಿ ತುಂಬಂಥ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಮತ್ತು ಇಲ್ಲಿ ಅನೇಕ ಶುಭ ಕಾರ್ಯಕ್ರಮಗಳು ಕೂಡ, ಹೋಮ ಹವನಗಳು ಕೂಡ ನಡೀತಾ ಇರ್ತವೆ. ನಂತರ ಭಕ್ತರು ಮಹಾಮಂಗಳಾರತಿ ನೆರವೇರಿಸಿ ದೇವಿಯ ದರ್ಶನ ಪಡೆದು ಪುನೀತರಾದರು. ಅರ್ಚಕ ಮಲ್ಲಪ್ಪ ಬಡಿಗೇರ್ ಮಾತನಾಡಿ, ಗ್ರಾಮದ ಮಹಿಳೆಯರು ಪ್ರತಿ ವರ್ಷ ದೇವಿಗೆ ಉಡಿ ತುಂಬುವ ಮೂಲಕ ಇಷ್ಟಾರ್ಥ ಸಿದ್ಧಿಗಾಗಿ ಸಂಕಲ್ಪ ಮಾಡಿ ಮೊರೆ ಹೋಗುತ್ತಾರೆ. ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಎಂದರು. ಮದಮಕನಾಳ್ ಗ್ರಾಮದ ಶ್ರೀ ದ್ಯಾಮವ್ವ ದೇವಿಯ ಒಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇವತ್ತು ಜರುಗಿದ್ದು, ಈ ಒಂದು ಗ್ರಾಮದ ಎಲ್ಲ ಹೆಣ್ಣು ಮಕ್ಕಳು ಹಾಗೂ ಹಿರಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅದರಂತೆ ಗ್ರಾಮದ ಎಲ್ಲ ಹೆಣ್ಣು ಮಕ್ಕಳು ಪ್ರತಿ ವರ್ಷ ಶ್ರೀ ದ್ಯಾಮವ್ವ ದೇವಿ ದೇವಸ್ಥಾನಕ್ಕೆ ಆಗಮಿಸಿ ಒಂದು ಮುತ್ತೈದ ದೇವಿಗೆ ಉಡಿ ತುಂಬುವುದರ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಸಾಧಿಸಿಕೊಳ್ಳಲು ದೇವಿಯು ಆ ಒಂದು ಎಲ್ಲ ಗ್ರಾಮದ ಹೆಣ್ಣು ಮಕ್ಕಳಿಗೆ ಎಲ್ಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ದೇವಿಯಲ್ಲಿ ಪ್ರಾರ್ಥಿಸಿಕೊಡುತ್ತೇನೆ. ಈ ಸಂದರ್ಭದಲ್ಲಿ ಚನ್ನಬಸಯ್ಯ ಹಿರೇಮಠ್, ಶಿವಾನಂದ್ ನಾಯಕ್, ರಾಜು ಮಠಪತಿ, ದೇವೇಂದ್ರ ನಾಯಕ್, ಎಸ್.ಕೆ. ಪಾಟೀಲ್, ಹನುಮಂತ ಆಚಾರ್ಯ, ಕೆ.ಎಸ್. ಪಾಟೀಲ್, ರಾಜು ತೇರಣಿ ಸೇರಿದಂತೆ ಮಹಾಲಕ್ಷ್ಮಿ ಟ್ರಸ್ಟ್ ಕಮಿಟಿ ಸದಸ್ಯರು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು.